ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 34. ಯಾರೋ ಮಾಡಿದ ತಪ್ಪಿನಿಂದಾಗಿ ಅಗಸ್ತ್ಯ ಪ್ರಾಂಶುಪಾಲರಿಂದ ಬೈಗುಳ ತಿನ್ನುವಂತಾಗಿತ್ತು. ಅಗಸ್ತ್ಯ ಹಾಗೂ ಉಜ್ವಲ ಕಾಲೇಜಿಗೆ ಬಂದಾಗಿಂದಿಡಿದು ಮನೆಗೆ ವಾಪಸ್ ಹೋಗೋವರೆಗೂ ಒಬ್ರಿಗೊಬ್ರು ಜೊತೆಯಾಗಿ ಇರ್ತಿದ್ರು. ಅಗಸ್ತ್ಯನನ್ನು ಒಂಟಿಯಾಗಿ ಭೇಟಿ ಮಾಡಬೇಕು ಅಂತ ಹವಣಿಸುತ್ತಿದ್ದ ಐಶ್ವರ್ಯಾಳ ಪ್ರಾರ್ಥನೆ ದೇವರಿಗೆ ಕೇಳ್ತು ಅನ್ನೋ ಹಾಗೆ ಅವತ್ತು ಮನೇಲಿ ಏನೋ ಕೆಲಸ ಇದೆ ಅಂತ ಉಜ್ವಲ ಕೊನೆಯ 1 ಕ್ಲಾಸ್ ಇರುವಾಗಲೇ ಉಪನ್ಯಾಸಕರ ಅನುಮತಿ ಪಡ್ಕೊಂಡು ಮನೆಗೆ ತೆರಳಿದ್ಲು. ತರಗತಿ ಮುಗಿದ ಬಳಿಕ ವೆಹಿಕಲ್ ಪಾರ್ಕಿಂಗ್ನತ್ತ ನಡ್ಕೊಂಡು ಬರ್ತಿದ್ದ ಅಗಸ್ತ್ಯನನ್ನು ತಡೆದ ಐಶ್ವರ್ಯ, ಅಗಸ್ತ್ಯ ನಿಂತ್ಕೋ ಪ್ಲೀಸ್ ಕಣೋ, ನಿನಗೆ ನಾನು ಕೂಗ್ತಾ ಇರೋದು ಕೇಳ್ತಾ ಇದೆ ಅಂತ ನನಗೂ ಗೊತ್ತು, ಪ್ಲೀಸ್ ನಿಂತ್ಕೋ ಅಂತ ಒಂದೇ ಉಸಿರಲ್ಲಿ ಕೂಗ್ತಾ ಓಡುತ್ತಾ ಬಂದ್ಲು. ಅವಳ ಮಾತು ಕೇಳಿಸಿದ್ರು ಕೇಳಿಸ್ತಂತೆ ನಡೀತಿದ್ದ ಅಗಸ್ತ್ಯ, ನಾನು ಕೂಗ್ತಾ ಇರೋದು ನಿನಗೆ ಕೇಳ್ತಾ ಇದೆ ಅಂತ ಗೊತ್ತಿದೆ ಅಂತ ಹೇಳಿದ ಐಶ್ವರ್ಯಾಳ ಮಾತುಗಳನ್ನು ಕೇಳಿ ಅವನ ಕಾಲುಗಳು ತಟಸ್ಥವಾದ್ವು. ಓ ಗಾಡ್, ಇವಳು ಮತ್ಯಾಕೆ ತಲೆ ತಿನ್ನೋಕೆ ಬಂದ್ಲಪ್ಪ ಅಂತ ಮನದಲ್ಲೇ ಶಪಿಸ್ತಾ ಇರುವಾಗಲೇ ಐಶ್ವರ್ಯ ಅವನೆದುರು ಪ್ರತ್ಯಕ್ಷಳಾಗಿದ್ಲು. ಅಗಸ್ತ್ಯ, ಸಾರಿ ಕಣೋ, ಇವತ್ತು ಬೆಳಗ್ಗೆ ನಡೆದ ಇನ್ಸಿಡೆಂಟಿಂದ ನಿನಗೆ ತುಂಬ ಹರ್ಟ್ ಆಗಿದೆ ಅಂತ ಗೊತ್ತು. ಆದರೆ ಇದರಲ್ಲಿ ನಂದೇನು ತಪ್ಪಿದೆ ಹೇಳು? ನನಗೂ ನಿನ್ನಷ್ಟೇ ನೋವಾಗಿದೆ. ಯಾರೋ ನಮ್ಮಿಬ್ಬರಿಗೆ ಆಗದವರು ಬೇಕು ಅಂತಾನೆ ಹೀಗೆ ಮಾಡಿರ್ಬೋದು. ಐಶ್ವರ್ಯಾಳ ಮಾತುಗಳನ್ನು ಅರ್ಧದಲ್ಲೇ ತಡೆದವನು, ಇಟ್ಸ್ ಓಕೆ ಐಶ್ವರ್ಯ, ಈಗ ಆಗಿದ್ದಾಗೋಗಿದೆ, ಇನ್ನೂ ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ಸೊ ಲೀವ್ ಇಟ್, ನಾನು ಮನೆಗೆ ಹೋಗಬೇಕು, ಟೈಮ್ ಆಗ್ತಾ ಇದೆ ಅಂತ ಅಗಸ್ತ್ಯ ತನ್ನ ಬೈಕ್ ಹತ್ತಿ ಕೂತ್ಕೊಂಡ. ಪ್ಲೀಸ್ ಹೋಗಬೇಡ ಕಣೋ, 1 ನಿಮಿಷ ನನ್ನ ಮಾತು ಕೇಳು. ಐಶ್ವರ್ಯ ಅವನ ಬೈಕ್ ಆಫ್ ಮಾಡಿ ಕೀ ತಗೊಂಡ್ಲು. ಅವಳ ನಡೆ ಅವನಿಗೆ ಸಹಿಸದಾಯಿತು. ಐಶ್ವರ್ಯ, ವಾಟ್ ಈಸ್ ದಿಸ್? ಏನು ಮಾಡ್ತಿದ್ಯಾ ನೀನು? ಕೀ ಕೊಡು, ಹೀಗೆ ಚೈಲ್ಡ್ ಥರ ಆಡಬೇಡ. ಹೇಳಿದೆ ತಾನೆ ಆ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ. ನೀನು ಕೂಡ ಅದನ್ನು ನಿನ್ನ ತಲೆಯಿಂದ ತೆಗೆದುಹಾಕು. ನನ್ನ ಕೀ ಕೊಡು, ನಾನು ಹೊರಡಬೇಕು. ಅವನು ಅವಳಿಂದ ಕೀ ತಗೊಳ್ಳೋದಕ್ಕೆ ಮುಂದಾದ. ಕೈಯಲ್ಲಿ ಹಿಡಿದಿದ್ದ ಕೀನ ತನ್ನ ಬ್ಯಾಗ್ ಒಳಗೆ ಸೇರಿಸ್ತಾ ಐಶ್ವರ್ಯ, ಅಗಸ್ತ್ಯ, ನಿನಗೆ ಕೀ ಬೇಕು ಅಂದರೆ ನನಗೆ ಜಸ್ಟ್ 5 ಮಿನಿಟ್ಸ್ ಕೊಡು. ನಾನು ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನನಗೂ ಕೂಡ ಟೈಮ್ ಇಲ್ಲ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಪ್ಲೀಸ್ ಕಣೋ ಅಂತ ಬೇಡೋ ಧ್ವನಿಯಲ್ಲಿ ಕೇಳಿದ್ಲು. ಇವಳು ಬೆಂಬಿಡದ ಬೇತಾಳ. ಈಗ ಇವಳ ಜೊತೆ ಮಾತಾಡಲಿಲ್ಲ ಅಂದರೆ ಇಡೀ ದಿನ ನನ್ನನ್ನು ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅನಿಸುತ್ತೆ. ಓಕೆ, ಜಸ್ಟ್ 5 ಮಿನಿಟ್ಸ್, ಏನು ಅಂತ ಬೇಗ ಹೇಳು ಅಂತ ಅವಳಿಗೆ ಬೆನ್ನು ಮಾಡಿ ನಿಂತ. ಥ್ಯಾಂಕ್ಸ್ ಅಗಸ್ತ್ಯ, ಆ ಕಡೆ ಯಾಕೋ ತಿರುಗಿಬಿಟ್ಟೆ, ನಾನು ನೋಡು. ಸರಿ, ನಾನೇ ಆ ಕಡೆ ಬರ್ತೀನಿ. ಐಶ್ವರ್ಯ ಅವನ ಮುಖದತ್ತ ಮುಖ ಮಾಡಿ ನಿಂತವಳು ಅವನ ಕಣ್ಣುಗಳನ್ನೇ ದಿಟ್ಟಿಸ್ತಾ, ಅಗಸ್ತ್ಯ, ಬೆಳಗ್ಗೆ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡೋದಿಲ್ಲ, ಆದರೆ ನಿನಗೆ ಅದರಿಂದಾಗಿರೋ ಬೇಸರವನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಹೇಳಿದವಳ ಮಾತುಗಳು ಅವನಿಗೆ ಅರ್ಥ ಆಗಲಿಲ್ಲ. ಅವನು ಅವಳನ್ನೇ ಪ್ರಶ್ನಾರ್ಥಕವಾಗಿ ನೋಡ್ತಾ, ಪ್ಲೀಸ್ ಕಣೆ, ಹೀಗೆ ರಬ್ಬರ್ ಥರ ಎಳಿಬೇಡ, ಅದೇನು ವಿಷಯ ಅಂತ ಡೈರೆಕ್ಟ್ ಮ್ಯಾಟರಿಗೆ ಬಾ ಅಂತ ಸಿಡುಕ್ತಾ. ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ಸರಿ, ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಅಗಸ್ತ್ಯನಿಗೆ ತೀರಾ ಸನಿಹಕ್ಕೆ ಬಂದವಳು, ಅಗಸ್ತ್ಯ, ಇವತ್ತು ಬೆಳಗ್ಗೆ ನಡೆದಿರೋ ಇನ್ಸಿಡೆಂಟ್ನ ನಾವ್ಯಾಕೆ ನಿಜ ಮಾಡಬಾರ್ದು ಅಂತ ಮಾದಕ ಧ್ವನಿಲಿ ಅವನ ಕಿವಿಯಲ್ಲಿ ಉಸುರಿದ್ಲು. ಅವಳ ಮಾತಿಗೆ ಮತ್ತಷ್ಟು ಸಿಟ್ಟಾದವನು, ಈಗ ಸರಿಯಾಗಿ ವಿಷಯ ಹೇಳ್ತೀಯೋ ಇಲ್ವೋ ಅಂತ ಅವಳ ಬ್ಯಾಗಿಂದ ಕೀನ ತಗೊಳ್ಳೋದಕ್ಕೆ ಪ್ರಯತ್ನಿಸ್ತಿರುವಾಗ ಅವನ ಕೈ ಹಿಡಿದವಳು, ಅಗಸ್ತ್ಯ, ಐ ಲವ್ ಯು ಕಣೋ, ಐ ಲವ್ ಯು ಸೋ ಮಚ್, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂದವಳು ಅವನ ಅಪ್ಪಣೆಯೇ ಇಲ್ಲದೆ ಅವನ ಕೈಗೆ ಸಿಹಿ ಮುತ್ತನಿಟ್ಲು. ಅವಳ ಮಾತುಗಳು, ನಡೆ ಅಗಸ್ತ್ಯನನ್ನು ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ವಾಟ್ ಆರ್ ಯು ಟಾಕಿಂಗ್ ಐಶ್ವರ್ಯ? ನೀನು ನನ್ನ ಲವ್? ನಿನಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಿದೆಯಾ? ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕಾಲೇಜಿಗೆ ಕಳಿಸ್ತಾ ಇರೋದು ಚೆನ್ನಾಗಿ ಓದಿ ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ ಅಂತ. ನಿನಗೆ ನನ್ನ ಮೇಲಿರೋ ಅಟ್ರಾಕ್ಷನ್ ನಿನ್ನಿಂದ ಈ ಮಾತುಗಳನ್ನು ಆಡಿಸ್ತಾ ಇದೆ ಅಷ್ಟೇ. ವಿ ಆರ್ ಓನ್ಲಿ ಫ್ರೆಂಡ್ಸ್. ನಾನು ನಿನ್ನನ್ನು ಯಾವತ್ತೂ ಲವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ನನ್ನ ಕೀ ಕೊಡು, ಹೋಗೋದಕ್ಕೆ ದಾರಿ ಬಿಡು
ನನಗೆ ನಿನ್ನ ಯಾವ ಮಾತುಗಳನ್ನು ಕೇಳೋ ಪೇಷನ್ಸ್ ಉಳಿದಿಲ್ಲ ಅಂತ ಕೈ ಮುಗಿದು ಬೇಡ್ಕೊಂಡ. ತನ್ನ ಸ್ನೇಹವನ್ನೇ ತಿರಸ್ಕರಿಸಿದ್ದವನು ಇನ್ನು ತನ್ನ ಪ್ರೀತಿಯನ್ನು ಖಂಡಿತವಾಗಿಯೂ ಒಪ್ಪೋದಿಲ್ಲ ಅಂತ ಮೊದಲೇ ತಿಳಿದಿದ್ದವಳು ತನ್ನಲ್ಲಿರೋ ಹಣ ಅಂತಸ್ತಿಗೆ ಆಸೆ ಪಟ್ಟಾದರೂ ಅವನು ಖಂಡಿತವಾಗಿಯೂ ಒಪ್ತಾನೆ. ಆಗ ನನಗೆ ಅವಮಾನ ಮಾಡಿದವನ ಜುಟ್ಟು ಹಿಡಿದು ಆಡಿಸ್ಬೋದು ಅಂತ ಭಾವಿಸಿದ್ದವಳಿಗೆ ಅಗಸ್ತ್ಯನ ಮಾತುಗಳು ಅವಳ ಕೋಪವನ್ನು ದುಪ್ಪಟ್ಟುಗೊಳಿಸಿತ್ತು. ಅಗಸ್ತ್ಯ, ನಾನು ನಿನ್ನ ಉಪದೇಶ ಕೇಳೋದಕ್ಕೆ ನಿನ್ನನ್ನಿಲ್ಲಿ ನಿಲ್ಲಿಸ್ಕೊಂಡಿಲ್ಲ. ರಿಯಲಿ ಐ ಆಮ್ ಇನ್ ಲವ್ ವಿತ್ ಯು. ಪ್ಲೀಸ್ ಕಣೋ, ನನ್ನ ಲವ್ನ ಅಕ್ಸೆಪ್ಟ್ ಮಾಡು. ಐಶ್ವರ್ಯ ಅವನ ಕಾಲರ್ ಹಿಡಿದು ಹುಚ್ಚಿಯಂತೆ ಎಳೆದಾಡಿದ್ಲು. ಅವಳು ಜೋರಾಗಿ ಕೂಗಾಡೋ ಧ್ವನಿ ಕಾಲೇಜಿನ ಸುತ್ತಮುತ್ತ ಓಡಾಡ್ತಿದ್ದ ವಿದ್ಯಾರ್ಥಿಗಳ ಕಿವಿಗೂ ಬೀಳತೊಡಗಿತ್ತು. ಎಲ್ಲರೂ ಅವರನ್ನೇ ಗಮನಿಸುತ್ತಿರುವುದನ್ನು ಕಂಡ ಅಗಸ್ತ್ಯನಿಗೆ ಮತ್ತಷ್ಟು ಅವಮಾನವಾದಂತಾಯಿತು. ಪ್ಲೀಸ್ ಐಶ್ವರ್ಯ, ಕಾಲರ್ ಬಿಡು. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನೇನೋ ಮಾತಾಡಿ ನಾನ್ಸೆನ್ಸ್ ಕ್ರಿಯೇಟ್ ಮಾಡಬೇಡ. ನಾನು ನಿನ್ನನ್ನಷ್ಟೇ ಅಲ್ಲ, ನನ್ನ ಲೈಫ್ ಸೆಟಲ್ ಆಗೋ ತನಕ ಲವ್ ಅನ್ನೋ ವಿಷಯ ನನ್ನ ಜೀವನದಲ್ಲೇ ಸುಳಿಯೋದಿಲ್ಲ. ಮೈಂಡ್ ಇಟ್. ಪ್ಲೀಸ್ ಲೀವ್ ಮೀ. ಅಗಸ್ತ್ಯ ಎಷ್ಟು ಬೇಡ್ಕೊಂಡ್ರೂ ಅವಳು ಅವನನ್ನು ಬಿಡುವಂತೆ ಕಾಣಲಿಲ್ಲ. ಇಲ್ಲ ಅಗಸ್ತ್ಯ, ನೀನು ಏನೇ ಹೇಳು, ನಾನಂತೂ ನಿನ್ನನ್ನು ಬಿಡೋದಿಲ್ಲ. ಐಶ್ವರ್ಯ ಅವನ ಕಾಲರಿಂದ ಕೈ ತೆಗೆದು ಅವನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ಅವಳು ಅವನ ಕಾಲರ್ ಹಿಡಿದಾಗಲೇ ಅವಳನ್ನು ದೂರ ತಳ್ಳುವಷ್ಟು ಶಕ್ತಿ ಇದ್ದರೂ ತಾನು ತಳ್ಳಿದಾಗ ಅವಳಿಗೆ ಅಪಾಯ ಆಗ್ಬೋದೇನೋ ಅಂತ ಯೋಚಿಸಿದ್ದವನ ಸಹನೆಯ ಕಟ್ಟೆ ಒಡೆದಿತ್ತು. ಕೂಡಲೇ ಅವಳನ್ನು ಹಿಂದಕ್ಕೆ ತಳ್ದವನು ಚಟೀರಂತ ಅವಳ ಕೆನ್ನೆಗೊಂದು ಬಾರಿಸ್ದ. ಬಿದ್ದ ಏಟಿಗೆ ಅವನ 4 ಬೆರಳುಗಳು ಅವಳ ಕೋಮಲ ಕೆನ್ನೆ ಮೇಲೆ ಮೂಡಿದ್ವು. ಕೆಂಪಾದ ಕೆನ್ನೆ ಸವರ್ಕೊಳ್ತಾ ಅವನನ್ನೇ ತಿನ್ನುವಂತೆ ನೋಡ್ತಿದ್ದ ಐಶ್ವರ್ಯಾಳನ್ನು ಕುರಿತು, ನಿನಗೆ ನನ್ನನ್ನು ಲವ್ ಮಾಡೋದಕ್ಕಲ್ಲ, ನನ್ನ ಫ್ರೆಂಡ್ಶಿಪ್ಗೂ ನೀನು ಯೋಗ್ಯಳಲ್ಲ ಅಂತ ಹೇಳ್ತಾ ಅವಳು ಮತ್ತೇನೂ ಮಾತನಾಡೋ ಮುಂಚೆನೇ ಅವಳ ಬ್ಯಾಗನ್ನು ಕಿತ್ಕೊಂಡವನು ಕೀ ತಗೊಂಡು ಬ್ಯಾಗನ್ನು ಅವಳ ಮುಖದ ಮೇಲೆಸ್ತು ಬೈಕ್ ಸ್ಟಾರ್ಟ್ ಮಾಡಿ ಅವಳನ್ನು ತಿರುಗಿಯೂ ನೋಡದೆ ಹೊರಟೇ ಬಿಟ್ಟ. ಅವನು ಹೋಗೋ ದಾರಿನೇ ನೋಡ್ತಾ ಸಿಟ್ಟಿನಿಂದ ಹಲ್ಲು ಕಡಿತಿದ್ದ ಐಶ್ವರ್ಯ ಅವಳ ಸುತ್ತಲಿದ್ದವರು ತನ್ನನ್ನೇ ನೋಡ್ತಾ ಮುಸಿ ಮುಸಿ ನಗ್ತಾ ಇರೋದನ್ನು ಕಂಡು ಮತ್ತಷ್ಟು ಕೋಪಗೊಂಡ್ಳು. ಬೆಳಗ್ಗೆ ಪ್ರಾಂಶುಪಾಲರ ಕೊಠಡಿಲಿ ನಡೆದ ಘಟನೆಯಿಂದ ಅವಳಿಗೆ ಅವಮಾನವೆನಿಸಿದ್ರೂ ಅಗಸ್ತ್ಯ ತನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿದ್ದು ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ದ್ವೇಷ ಬರುವಂತೆ ಮಾಡಿತ್ತು. ಈಗಂತೂ ಸುತ್ತಲಿದ್ದವರೆಲ್ಲ ತನ್ನನ್ನೇ ನೋಡಿ ನಗ್ತಾ ಇರೋದನ್ನು ಅವಳಿಗೆ ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸಾಕಷ್ಟು ಅವಮಾನ ಅನುಭವಿಸಿದ್ದವಳ ದೇಹ ಕೋಪದಲ್ಲಿ ಕಂಪಿಸತೊಡಗಿತ್ತು. ಭೂಮಿಯೇ ಸೀಳ್ಬಿಡುವಂತೆ ಬಲವಾದ ಹೆಜ್ಜೆಗಳನ್ನಿಡ್ತಾ ಕಾರ್ ಪಾರ್ಕಿಂಗ್ನತ್ತ ನಡೆದವಳು ತನ್ನ ಕಾರ್ ಸ್ಟಾರ್ಟ್ ಮಾಡಿ 100ರ ಸ್ಪೀಡಲ್ಲಿ ಕಾರ್ ಚಲಾಯಿಸ್ತಿದ್ರೆ ಕಾರಿನಷ್ಟೇ ವೇಗದಲ್ಲಿ ಅವಳ ಕೋಪವು ಹೆಚ್ಚಾನೇ ಇತ್ತು. ಅವಳು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕಾರು ಚಲಾಯಿಸ್ತಾ ಇದ್ರೆ ಎದುರಿನಲ್ಲಿ ಬರ್ತಾ ಇದ್ದ ವಾಹನ ಸವಾರರು ಭಯಗೊಂಡು ದಾರಿ ಮಾಡಿಕೊಡ್ತಿದ್ರು. ಅರ್ಧ ಗಂಟೆ ದಾರಿನ ಕೇವಲ 10 ನಿಮಿಷದಲ್ಲಿ ಕ್ರಮಿಸಿ ಮನೆ ತಲುಪಿದವಳು ತನ್ನ ಕೋಣೆ ಸೇರಿ ಬಾಗಿಲು ಹಾಕ್ಕೊಂಡ್ಳು. ತನ್ನಷ್ಟೇ ಎತ್ತರವಿದ್ದ ನಿಲುವುಗನ್ನಡಿನ ದಿಟ್ಟಿಸ್ತಾ, ಅಗಸ್ತ್ಯ, ನಾನು ನಿನ್ನನ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ನೀನಿವತ್ತು ನನಗೆ ಮಾಡಿರೋ ಅವಮಾನಕ್ಕೆ ನಿನ್ನ ವಿರುದ್ಧ ರಿವೆಂಜ್ ತಗೊಳ್ಳಿಲ್ಲ ಅಂದರೆ ನನ್ನ ಹೆಸರು ಐಶ್ವರ್ಯನೇ ಅಲ್ಲ ಅಂತ ಹೂವಿನ ವಾಸನ್ನು ಕನ್ನಡಿ ಮೇಲೆ ಎಸೆದ್ಲು. ಸುಂದರವಾಗಿದ್ದ ಕನ್ನಡಿ ಐಶ್ವರ್ಯಾಳ ಕೋಪಕ್ಕೆ ಸಿಲುಕಿ ಕ್ಷಣ ಮಾತ್ರದಲ್ಲೇ ನುಚ್ಚು ನೂರಾಯಿತು. ಗಾಜು ಪುಡಿ ಪುಡಿಯಾದ ಶಬ್ದ ಮನೆಯಲ್ಲಿದ್ದ ಕೆಲಸಗಾರರ ಕಿವಿಗಳನ್ನು ತಲುಪಿತ್ತು. ಅವಳ ತಂದೆ ತಾಯಿ ಮನೆಯಲ್ಲಿ ಇಲ್ಲವಾದ್ರಿಂದ ಅವಳ ಕೋಪದ ಸುಳಿಗೆ ಸಿಲುಕಬೇಕಾಗುತ್ತೆ ಅಂತ ಹೆದರಿ ಮನೆಯಲ್ಲಿದ್ದ ಯಾವ ಕೆಲಸಗಾರರು ಕೂಡ ಅವಳ ಕೋಣೆಗೆ ಹೋಗೋ ಧೈರ್ಯ ಮಾಡಲಿಲ್ಲ. ಅವಳ ಕೋಪಕ್ಕೆ ಸಿಲುಕಿ ಸಾಕಷ್ಟು ಬಾರಿ ಏಟುಗಳನ್ನು ತಿಂದಿದ್ದ ಅವಳನ್ನು ಮಗಳಂತೆ ಸಾಕಿದ್ದ ಶಿವಣ್ಣನು ಕೂಡ ಅವಳ ಕೋಣೆಗೆ ಹೋಗೋದಕ್ಕೆ ಹಿಂದೆಟ್ ಹಾಕಿದ್ರು. ಮರುದಿನ ಮಧ್ಯಾಹ್ನದ ಊಟದ ಸಮಯವಾದಾಗ ಕೆಲವು ವಿದ್ಯಾರ್ಥಿಗಳು ಕಾಲೇಜ್ ಕ್ಯಾಂಟೀನತ್ತ ಹೆಜ್ಜೆ ಹಾಕಿದರೆ ಉಳಿದವರು ತಾವು ಮನೆಯಿಂದನೇ ತಂದಿದ್ದ ಟಿಫನ್ ಬಾಕ್ಸ್ನ ಓಪನ್ ಮಾಡಿ ಕೂತ್ಕೊಂಡ್ರು. ಅಗಸ್ತ್ಯ, ಎಲ್ಲಿಗೆ ಹೋಗ್ತಿದ್ಯಾ? ಬಾಕ್ಸ್ ತಗೊಂಡು ಬಾ ಅಂದಾಗ, ಇಲ್ಲ ಕಣೆ, ಇವತ್ತು ಬಾಕ್ಸ್ ತಂದಿಲ್ಲ. ಅಮ್ಮಂಗೆ ಹೇಳಿದ್ದೆ ಇವತ್ತು ಹೋಟೆಲಿಂದ ಪಲಾವ್ ತೊಗೊಂಡು ಹೋಗ್ತೀನಿ ಅಂತ. ಆದರೆ ಮನೆಯಿಂದ ಹೊರಟ ಮೇಲೆ ಮರ್ತೇ ಹೋಯ್ತು. ಸೊ ಕ್ಯಾಂಟೀನ್ಗೆ ಹೋಗಿ ಏನಾದರೂ ತಿಂದು ಬರ್ತೀನಿ. ಯು ಕ್ಯಾರಿಯನ್ ಅಂತ 2 ಹೆಜ್ಜೆ ಮುಂದಿಟ್ಟವನ ಕೈಯನ್ನು ಹಿಂದೆ ಕೆಳ್ಕೊಂಡವಳು
ಕೋತಿ, ನೀನು ಬಾಕ್ಸ್ ತಂದಿಲ್ಲ ಅಂದರೆ ಏನಾಯಿತು? ಇಬ್ಬರು ಇದರಲ್ಲೇ ಶೇರ್ ಮಾಡೋಣ. ನಾವು ಈ ರೀತಿ ಶೇರ್ ಮಾಡಿ ತಿನ್ನೋದು ಏನು ಹೊಸ್ತಲ್ವಲ್ಲ, ಇವತ್ತ್ಯಾಕೋ ಈ ರೀತಿ ಆಡ್ತಿದ್ಯಾ? ಉಜ್ವಲ ಅನುಮಾನದಿಂದ ಪ್ರಶ್ನಿಸಿದ್ಲು. ಹೇ ಲೂಸ್, ನೀನು ಡೀಪಾಗಿ ಏನೇನೋ ಥಿಂಕ್ ಮಾಡಬೇಡ. ಇಷ್ಟು ದೊಡ್ಡ ಹೊಟ್ಟೆಗೆ ನೀನು ತಂದಿರೋ ಪುಟ್ಪಾಗ್ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಕ್ಯಾಂಟೀನ್ ಹೋಗ್ತಾ ಇದ್ದೀನಿ ಅಷ್ಟೇ. ಒಂದು ಕೆಲಸ ಮಾಡೋಣ, ನೀನು ಬಾಕ್ಸ್ ತಗೋ, ಇದ್ರ ಜೊತೆಗೆ ಕ್ಯಾಂಟೀನಲ್ಲಿ ಏನಾದರೂ ಆರ್ಡ್ರ್ ಮಾಡೋಣ ಅಂದಾಗ ಇಬ್ಬರು ಕ್ಯಾಂಟೀನತ್ತ ಹೆಜ್ಜೆ ಹಾಕಿದ್ರು. ಹಿಂದಿನ ದಿನ ಅಗಸ್ತ್ಯ ಹಾಗೂ ಐಶ್ವರ್ಯಾಳ ನಡುವೆ ನಡೆದ ಘಟನೆಯನ್ನು ಅಗಸ್ತ್ಯ ಉಜ್ವಲಾಳ ಬಳಿ ಹೇಳ್ಕೊಳ್ತಾನ. ತನಗಾದ ಅವಮಾನಕ್ಕೆ ಐಶ್ವರ್ಯ ಅಗಸ್ತ್ಯನ ವಿರುದ್ಧ ಸೇಡು ತೀರಿಸಿಕೊಳ್ತಾಳ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.